ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಒಂದು ಚಾಕ್ಲೇಟ್ ಜಂಕ್ಷನ್ ಅಂತ ಅಂದ್ಬಿಟ್ಟು ಇವತ್ತು ವಿಸಿಟ್ ಮಾಡಿದ್ದಿದ್ದು. ಅಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದಿದ್ದೇನೆಂದರೆ ಪುನೀತ್ ರಾಜ್ಕುಮಾರ್ ಸರ್ದು ಫೋಟೋ ಇದ್ದಿದ್ದೆ ಮೇನ್ ಅಟ್ರಾಕ್ಷನ್ ಅಂದ್ಕೊಳ್ಳಿ. ಸರಿ ಅಂತ ಅಂದ್ಬಿಟ್ಟು ಹೋಗೋಣ ಏನಿದೆ ಅಂತ ಅಂದ್ಬಿಟ್ಟು ಟ್ರೈ ಮಾಡೋಣ ಅಂತ ನನಗೆ ತುಂಬ ಕ್ಯೂರಿಯಾಸಿಟಿ ಇತ್ತು. ಯಾಕೆಂದರೆ ಚಾಕ್ಲೇಟ್ ಜಂಕ್ಷನ್ ಅಂತ ಹೇಳೋದೆ ಸಮಥಿಂಗ್ ಏನೋ ಡಿಫ್ರೆಂಟ್ ಅನ್ನಿಸ್ತು. ಲೆಟ್ಸ್ ಟ್ರೈ ಅಂತ ಅಂದ್ಬಿಟ್ಟು ಅವ್ರ ಮೆನ್ಯೂಗಳು ನೋಡಿದೆ ಆ್ಯಂಡ್ ರೀಸನಬಲ್ ಪ್ರೈಸು. ಆ್ಯಂಡ್ ನಾನು ಕೇಳಿದಾಗ ಏನಕ್ಕೆ ರೀಸನಬಲ್ ಪ್ರೈಸು, ನಿಮಗೇನು ಲಾಸ್ ಆಗಲ್ವಾ ಅಂದರೆ, ಇಲ್ಲ ಮ್ಯಾಮ್ ಇದು ಪಾಕೆಟ್ ಫ್ರೆಂಡ್ಲಿಯಾಗೂ ಇರಬೇಕು ಮತ್ತು ಒಳ್ಳೆ ಕ್ವಾಲಿಟಿಯಾಗೂ ಕೊಡಬೇಕು ಮತ್ತು ಹೆಲ್ತಿಯಾಗೂ ಇರಬೇಕು ಅಂತ ಹೇಳಿದ್ರು. ನಂಗೆ ಅದು ತುಂಬ ಇಷ್ಟ ಆಯಿತು. ಅವ್ರ ಕಾನ್ಸೆಪ್ಟೇ ತುಂಬ ಇಷ್ಟ ಆಯಿತು. ಯಾಕೆ ಅಂದರೆ ಈ ಕಾಲದಲ್ಲಿ ಹೆಲ್ತಿಯಾಗಿ ಕೊಡಬೇಕು ಆ ಥರ ಯೋಚನೆ ಮಾಡೋರು ತುಂಬ ರೇರ್ ಆಗಿದ್ದಾರೆ. ಏನೋ ಒಂದು ನಮಗೆ ಸೇಲ್ ಆದರೆ ಸಾಕು, ನಮ್ಗೆ ಒಳ್ಳೆ ಇನ್ಕಮ್ ಬಂದರೆ ಸಾಕು ಅನ್ನೋರು ತುಂಬ ಜನ ಇದ್ದಾರೆ. ಆ್ಯಂಡ್ ನಾನು ಜಸ್ಟ್ ಕೇಳಿದೆ, ನಾನು ವೀಡಿಯೋ ಮಾಡ್ಬೋದಾ ಅಂತ ಅಂದ್ಬಿಟ್ಟು. ಯಾಕೆಂದರೆ ನಂಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಬಟ್ ನನ್ನ ಟೇಸ್ಟ್ ನೋಡಿದ್ಮೇಲೆ ವೀಡಿಯೋ ಮಾಡೋಣ ಅಂದ್ಕೊಂಡೆ. ಲೆಟ್ಸ್ ಟ್ರೈ ಅಂತ ಅಂದ್ಬಿಟ್ಟು ಫಸ್ಟೇ ವೀಡಿಯೋ ಮಾಡ್ಕೊಂಡೆ. ಇನ್ ಕೇಸ್ ಅದು ಟ್ರೈ ಮಾಡಿದಾಗ ಚೆನ್ನಾಗಿಲ್ಲ ಅಂದರೆ ನಾನು ಹಾಕ್ತಾನೇ ಇರಲಿಲ್ಲ ವೀಡಿಯೋನ. ಆ್ಯಂಡ್ ಇಲ್ಲ ಮಾಡಿ ಅಕ್ಕ ಅಂತಂದರು. ಸರಿ ಅಂತ ಅಂದ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಎವ್ರಿಥಿಂಗ್ ಏನಂದರೆ ತುಂಬ ಸ್ಟೋರಾಗಿ ಇಟ್ಕೊಳೋದು, ಕ್ಲೀನ್ ಇಲ್ದಲೇ ಇರೋದು, ಈ ಥರ ಏನೂ ಇಲ್ಲ. ಆನ್ ಸ್ಪಾಟಲ್ಲಿ ಕಣ್ಮುಂದೆ ಏನೇ ಇದ್ರೂ ನೋಡಿ ಎಲ್ಲ ಅದು ಬಾಕ್ಸಲ್ಲಿ ತುಂಬ ಕ್ಲೀನ್ಡಾಗಿ ಇಟ್ಟಿದ್ದಾರೆ ಶಾಪನ್ನು. ಪ್ರತಿಯೊಂದೂ ಅವ್ರು ಹಾಕ್ತಾ ಇದ್ದಿದ್ದು ಒಂದೊಂದು ಇಂಗ್ರೀಡಿಯೆಂಟ್ಸ್ ಏನು ಮಾಡೋಕ್ಕೆ ಹೊರಟಿದ್ದಾರೆ, ಏನಿದು ಈ ಥರ ಎಲ್ಲ ಬಾಕ್ಸಿಗೆ ಹಾಕಿ ಎಲ್ಲ ಹಂಗಂಗೆ ಬನ್ನು ಮತ್ತು ಬಿಸ್ಕೆಟ್ಸು ಮತ್ತು ಬ್ರೌನ್ ಬ್ರೆಡ್ಡು ಎವ್ರಿಥಿಂಗ್ ಹಂಗಂಗೆ ಇದೆ. ಏನು ಅಂತ ಗೊತ್ತಾಗಲಿಲ್ಲ ನನಗೂ ಕೂಡ. ಸೊ ನಾನು ಒಂದು ಸ್ವಲ್ಪ ಏನು ಮಾಡೋಕ್ಕೆ ಹೊರಟಿದ್ದಾರೆ ಅಂತ ನನಗೂ ಯೋಚನೆ ಬಂತು. ಯಾಕೆಂದರೆ ನಾನು ರಾಂಗಾಗಿ ಏನಾರು ಆರ್ಡರ್ ಮಾಡಿದ್ನಾ, ಇಲ್ಲ ರಾಂಗ್ ಪ್ಲೇಸಿಗೆ ನಾನು ಬಂದನಾ ಅಂತ ಅನ್ನಿಸ್ಬಿಡ್ತು. ಒಂದು ಸೆಕೆಂಡಿಗೆ ನಾನು ಕೂಡ ಕನ್ಫ್ಯೂಷನ್ ಆದೆ. ಬಟ್ ಸ್ಟಿಲ್ ಇನ್ನೂ ಇದೆ ಇಲ್ಲಿ. ಅದಾದಮೇಲೆ ನಾನು ಓಕೆ ಫುಲ್ ಎಂಡ್ ತನಕ ನೋಡೋಣ ಅಂತ. ಮತ್ತು ಅವ್ರು ಸಡನ್ನಾಗಿ ಕೂಡ ಫ್ರೂಟ್ಸು ಎಲ್ಲನೂ ತೆಗ್ದ್ಬಿಟ್ಟು ಕಟ್ ಮಾಡಿ ಎಲ್ಲ ಮಾಡ್ತಾಯಿದ್ರು. ನಾನು ಇದೇನಕ್ಕೆ, ನಾನು ಬಂದಿರೋದು ಚಾಕ್ಲೇಟ್ ಫ್ಲೇವರ್ದಾಗಿ ಐಸ್ ಕ್ರೀಮಲ್ಲಿ ಏನೋ ಆ ಥರ ಬರುತ್ತೆ ಅಂದ್ಕೊಂಡೆ. ಬಟ್ ಇದು ಅದಲ್ಲ, ಸಮಥಿಂಗ್ ಡಿಫ್ರೆಂಟ್ ಆಗಿತ್ತು. ಲೈಕ್ ನೋಡಿ, ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಬಾಳೆಹಣ್ಣು, ಆ್ಯಪಲ್ಲು ಎಲ್ಲ ಕಟ್ ಮಾಡ್ತಾಯಿದ್ರು. ನಾನು ಒಂದು ಸೆಕೆಂಡ್ ನೋಡೋಣ ಯಾವ ಥರ ಮಾಡ್ತಾರೆ ಅಂತ. ಯಾಕೆಂದರೆ ನಾನು ಯೂಶ್ವಲಾಗಿ ಎಲ್ಲ ಕಡೆ ಟ್ರೈ ಮಾಡಿದ್ದೀನಿ. ನಾನು ಕೂಡ ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ, ನೀವು ನೋಡಿದ್ದೀರಾ. ಬಟ್ ಇದೊಂಥರ ಡಿಫ್ರೆಂಟ್ ಆಗಿತ್ತು. ಇದೇನಿದು, ನಾನು ಆರ್ಡ್ರ್ ಮಾಡಿದ್ದು ಚಾಕ್ಲೇಟಲ್ಲಿ ಕ್ರೀಮಿ ಫ್ಲೇವರಲ್ಲಿ ಏನೋ ಒಂಥರ ಡಿಫ್ರೆಂಟಾಗಿ ಬರುತ್ತೆ ಅಂದ್ಕೊಂಡ್ವಿ. ಬಟ್ ಇಲ್ಲಿ ಬೇರೆ ಇದೆ. ಆ್ಯಂಡ್ ಇವರು ಬಾಳೆಹಣ್ಣೆಲ್ಲ ಕಟ್ ಮಾಡ್ತಾಯಿದ್ರು. ಸರಿ ಮಾಡಲಿ ಅಂತ ಅಂದ್ಬಿಟ್ಟು ನಾನು ತುಂಬ ಪೇಷನ್ಸಿಂದ ವೆಯ್ಟ್ ಮಾಡ್ತಾಯಿದ್ದೆ, ಈಗಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ. ನನ್ನ ಹಸ್ಬೆಂಡ್ ಕೂಡ ನಾನು ನೋಡ್ತಾಯಿದ್ರು, ಏನು ಆರ್ಡ್ರ್ ಮಾಡಿದ್ದಾಳೆ ಇವಳು ಅಂತ ಅಂದ್ಬಿಟ್ಟು. ಬಟ್ ನಾನು ಕೂಡ ಹೋಪ್ ಇಟ್ಕೊಂಡಿದ್ದೆ, ನೋಡೋಣ ಏನೋ ಒಂದು ಅಂತ ಅಂದ್ಬಿಟ್ಟು. ಸೊ ಇದನ್ನೆಲ್ಲ ಕ್ಲಿಯರಾಗಿ ಫ್ರೂಟು ಮತ್ತು ಬನ್ನು ಎವ್ರಿಥಿಂಗ್, ಅವರು ಬಿಸ್ಕೆಟ್ಸು ಎಲ್ಲನೂ ಕಟ್ ಮಾಡಿ ಎಲ್ಲ ಒಂದು ಬೌಲ್ಗೆ ಲೈಕ್ ಈ ಥರ ಎಲ್ಲ ಬೇರೆ ಬೇರೆ ಇದಕ್ಕೆ ಮೂವ್ ಮಾಡಿದ್ದಾರೆ. ಆ್ಯಂಡ್ ಅದಾದ ಮೇಲೆ ಇದನ್ನೇ ನಾನು ಏನಾಗುತ್ತಪ್ಪ ಅಂದ್ಕೊಂಡೆ. ಬಟ್ ಎವ್ರಿಥಿಂಗ್ ವಾಸ್ ಗುಡ್. ಯಾಕೆಂದರೆ ನಾನು ತಿಂದೆ. ನೋಡಿದೆ ಕ್ರೀಮಿ, ಇದನ್ನೆಲ್ಲ ಲೇಯರಾಗಿ ಪ್ರತಿಯೊಂದು ಇದಕ್ಕೂ. ಆ್ಯಂಡ್ ಆ ಥಿಕ್ನೆಸ್ಸು ಸೂಪರಾಗಿದೆ. ಏನೂ ಒಂಥರ ಮಿಕ್ಸ್ಡಾಗಿ ಏನೂ ಇಲ್ಲ. ಐ ಡೋಂಟ್ ನೋ ಹೆಂಗೆ ಮಾಡಿದ್ದಾರೆ ಅಂತ ನಾನು ಅದನ್ನು ಕೇಳಲಿಲ್ಲ. ಬಟ್ ಸ್ಟಿಲ್ ಇಟ್ ವಾಸ್ ವೆರಿ ಕ್ರೀಮಿ ಆ್ಯಂಡ್ ವೆರಿ ಟೇಸ್ಟಿ ಕೂಡ ಇತ್ತು. ಆ್ಯಂಡ್ ಓಕೆ, ಇದರಲ್ಲೇ ಮೇ ಬಿ ಇಷ್ಟೇ ಇದು ಮಾಡಿಬಿಟ್ಟು ಇದೇ ಏನೋ ಅಂತ ಅಂದ್ಬಿಟ್ಟು ಕೈ ಕೊಟ್ಬಿಡ್ತಾರೆ ಅಂತ ಅಂದ್ಕೊಂಡೆ ನಾನು ಕೂಡ. ಆಬ್ವಿಯಸ್ಲಿ ಇಷ್ಟನ್ನು ಮಾಡಿದ್ರೆ ಏನೋ ಒಂಥರ ಬೇರೆ ಥರ ಟೇಸ್ಟ್ ಬರ್ಬೋದು, ಏನೋ ಚೆನ್ನಾಗಿರ್ಬೋದು ಅಂತ ಅಂದ್ಕೊಂಡೆ. ಬಟ್ ಸ್ಟಿಲ್ ಅಲ್ಲ, ಅವರು ಮಾಡ್ತಾ ಇದ್ದಿದ್ದು ಬೇರೆಯೇ ಇತ್ತು. ಈಗ ನೋಡಿ ಚಾಕ್ಲೇಟ್ ಫ್ಲೇವರ್ನ ಹಾಕ್ತಾರೆ. ಆ್ಯಂಡ್ ಅಷ್ಟು ಡೆಡಿಕೇಶನ್ ಇಟ್ಕೊಂಡು ಮಾಡ್ತಾಯಿದ್ದಾರೆ. ಏನೋ ಬಂದರು ಕಸ್ಟಮರು, ಅವ್ರಿಗೇನೋ ಹಿಂಗೆ ಕೊಡಬೇಕು ಆ ಥರ ಎಲ್ಲ, ತುಂಬ ಡೀಟೇಲ್ಡಾಗಿ ತುಂಬ ಡೆಡಿಕೇಶನ್ ಇಟ್ಕೊಂಡು ಅಷ್ಟು ಚೆನ್ನಾಗಿ ಮಾಡ್ತಾ ಇರೋದು. ಆ್ಯಂಡ್ ನನಗೆ ಆಶ್ಚರ್ಯ ಆಯಿತು, ಇಬ್ಬರು ಹುಡುಗರು ಈ ಥರ ಮಾಡ್ತಾ ಇರೋದು ತುಂಬ ಗ್ರೇಟ್ ಅನಿಸುತ್ತೆ. ಯಾಕೆಂದರೆ ಅಷ್ಟು ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಷ್ಟೆಲ್ಲ ಮಾಡ್ತಾ ಇದ್ದಾರಲ್ಲ. ಐ ಡೋಂಟ್ ನೋ, ಮೇ ಬಿ ಅವರು ಕಾಲೇಜ್ಗೆ ಹೋಗ್ತಾ ಇರ್ಬೋದು ಅನಿಸುತ್ತೆ. ಬಟ್ ಸ್ಟಿಲ್ ಆಲ್ ದ ಬೆಸ್ಟ್. ಇದು ಈ ಥರ ಮಾಡಿ ತುಂಬ ರೇರ್ ಬ್ಯಾಂಗ್ಳೂರಲ್ಲಿ ಸಿಗೋದು. ಹೆಲ್ತಿಯಾಗಿ ತಿನ್ನಬೇಕು ಅಂತಂದರೆ ಸಿಗಲ್ಲ. ಆ್ಯಂಡ್
ಈ ಇದೇ ಥರ ನಾನು ಲೈಕ್ ಯಾರಾದರೂ ಈ ಥರ ಸ್ಟೂಡೆಂಟ್ಸ್ಗಳೇನಾದರೂ ಈ ಥರ ಟ್ರೈ ಮಾಡಿದ್ರೆ ಶ್ಯೋರ್ ನನಗೂ ಏನಾದರೂ ಕಣ್ಣಿಗೆ ಬಿದ್ದರೆ ಇಲ್ಲ ನಾನೇ ಹೋಗಿ ಅದು ಟ್ರೈ ಮಾಡಿದ್ರೆ ನಾನು ಫಾರ್ 100% ನಾನು ವೀಡಿಯೋ ಮಾಡ್ತೀನಿ. ಯಾಕೆಂದರೆ ಅವ್ರಿಗೋಸ್ಕರ ಅವ್ರಿಗೂ ಹೆಲ್ಪ್ ಆಗಲಿ. ಅಟ್ಲೀಸ್ಟ್ ಇಷ್ಟು ಕಷ್ಟಪಟ್ಟು ಹೆಲ್ತಿಯಾಗಿ ಕ್ವಾಲಿಟಿಯಾಗಿ ಅಷ್ಟು ನೀಟಾಗಿ ಮಾಡಿಕೊಡ್ತಾರೆ ಅವ್ರಿಗೆ ನಾವು ಸಪೋರ್ಟ್ ಮಾಡೋಣ. ಯಾವುದೇದೋ ಎಣ್ಣೆಲಿ ಕರಿದು ಗಲೀಜಾಗಿ ಇಟ್ಕೊಂಡಿರೋದು ಕಡೆ ಹೋಗಿ ₹100 ಇಲ್ಲ ₹1000 ಕೊಟ್ಟು ಬರ್ತೀವಿ. ಬಟ್ ಇಂಥ ಪ್ಲೇಸ್ಗಳಲ್ಲಿ ಇಂಥ ಕ್ಲೀನಾಗಿ ಮಾಡೋ ಅಂಥವ್ರಿಗೆ ನಾವು ₹160 ಅಲ್ಲ ಇದಲ್ಲ, ಇದಕ್ಕೆ ಬೇಕಾದರೆ ₹500 ಕೊಟ್ಬಿಡೋಣ. ಯಾಕೆಂದರೆ ನಮ್ಮ ಹೆಲ್ತ್ ಇಂಪಾರ್ಟೆಂಟು. ನಾವು ನಮ್ಮ ಹೆಲ್ತ್ಗೋಸ್ಕರ ನಾವು ಇವೆಲ್ಲ ನೋಡಬೇಕಾಗುತ್ತೆ. ನಾವು ದುಡಿಯೋದೇ ಅಷ್ಟೇ. ಏನು ಚೆನ್ನಾಗಿರಬೇಕು, ಊಟ ಮಾಡಬೇಕು, ಚೆನ್ನಾಗಿರೋದು ಒಳ್ಳೆ ಊಟ ಮಾಡಬೇಕು, ಒಳ್ಳೆ ನಿದ್ದೆ ಮಾಡಬೇಕು ಅಂತ. ಅದ್ರ ಬದಲು ಇಂತೆಂಥದ್ದೋ ಫುಡ್ ತಿಂದು ಹೆಲ್ತ್ ಹಾಳು ಮಾಡಿಕೊಂಡು ಈ ಕಡೆ ನಿದ್ದೆನೂ ಇಲ್ದಲೆ ಈ ಥರ ಎಲ್ಲ ಬೇಡ ಲೈಫು. ಈ ಥರ ಚೆನ್ನಾಗಿರಬೇಕು ಲೈಫು. ಆ್ಯಂಡ್ ಆ ಡೆಕೋರ್ ಮಾಡ್ತಾ ಇರೋದು ಕೂಡ ಸೂಪರಾಗಿ ಮಾಡಿದರು. ಅದನ್ನ ನೋಡಿದ್ರೇ ತಿನ್ನೋಕ್ಕಿಂತ ಹಂಗೆ ಇಟ್ಟು ನೋಡೋಣ ಅನ್ನೋಷ್ಟು ಖುಷಿ ಆಗ್ತಾಯಿತ್ತು. ಮನಸ್ಸೇ ಬರ್ತಾ ಇರಲಿಲ್ಲ ತಿನ್ನೋಕ್ಕೆ. ಬಟ್ ಸ್ಟಿಲ್ ನಂಗೆ ತುಂಬ ತುಂಬ ಇಷ್ಟ ಆಗಿದ್ದಿದ್ದು. ನಾನು ವ್ಲಾಗಲ್ಲಿ ಜಾಸ್ತಿ ಸ್ಟ್ರೆಸ್ಡಾಗಿ ಹೇಳಲ್ಲ. ಏನೋ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಯಾಕೆಂದರೆ ಓಕೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹೇಳ್ತೀನಿ. ಬಟ್ ಈ ಥರ ತುಂಬ ಎಫರ್ಟ್ ಹಾಕಿ ಮಾಡೋದು ತುಂಬ ರೇರು. ಆ್ಯಂಡ್ ಇದಾಗಿರುತ್ತೆ ನನ್ನ ವ್ಲಾಗು. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.